ಜೈ ಶ್ರೀ ಗಣೇಶ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಕೇವಲ ಬೆಳ್ಳುಳ್ಳಿ ಮತ್ತು ಪೆಪ್ಪರ್ ಇವೆರಡನ್ನ ಬಳಸ್ಕೊಂಡು ಒಂದು ಸಿಂಪಲಾಗಿ ಮಟನ್ ಡ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಹಿಂದಿನ ಕಾಲದಿಂದನೂ ಮಾಡ್ಕೊಂಡು ಬಂದಿರೋ ಒಂದು ಡಿಶ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾವು ಮೊದಲಿಗೆ ಬೇಯಿಸ್ಕೊಂಡಿರೋ ಒಂದು ಮಟನನ್ನು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಳತೆಗೆ ಮಟನ್ನ ನೀವು ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿರಬೇಕಾಗತ್ತೆ. ನೆಕ್ಸ್ಟು ಒಂದು ಬೆಳ್ಳುಳ್ಳಿ ಮತ್ತು ಕಾಳುಮೆಣಸು ಇದೆರಡನ್ನು, ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡು ಕಾಳುಮೆಣಸನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರಬೇಕಾಗತ್ತೆ. ಮಟನ್ನು ನೀವು ಬೋನ್ಲೆಸ್ ತೊಗೊಂಡ್ರೇ ಒಳ್ಳೆಯದು. ಅದಕ್ಕೆ ನೀವು ಮಟನ್ನ ಬೇಯಿಸ್ಕೊಳ್ಳಿಲ್ಲ ಅಂದರೂ ಕೂಡ ನಾವು ಮಟನ್ನ ಒಳ್ಕಲಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಉಪ್ಪಾಕಿ ಕುಟ್ಟಿ ಕೂಡ ರೆಡಿ ಮಾಡಿ ಇಟ್ಕೊಳ್ಬೋದು. ನೆಕ್ಸ್ಟ್ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಈ ಬೇಯಿಸ್ಕೊಂಡಿರೋ ಮಟನ್ನ ನಾವು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಇದು ಮಟನ್ನು ಎಣ್ಣೆನಲ್ಲೇ ಚೆನ್ನಾಗಿ ಅದು ಬ್ರೌನಿಷ್ ಕಲರ್ ಬರೋವರೆಗೂ ಅದನ್ನು ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಇದಿಷ್ಟು ಆದಮೇಲೆ ಈಗ ಇದ್ರ ಮೇಲೆ ನಾವು ಒಂದು 2 ಮಿನಿಟ್ಸ್ ಆರ್ 3 ಮಿನಿಟ್ಸು ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಬಿಟ್ಬಿಡಬೇಕು. ಇದು ಮೊದಲೆಲ್ಲ ನಾವು ಚೆನ್ನಾಗಿ ಕುಟ್ಟಿ ಇದನ್ನು ಮಾಡ್ತಾಯಿದ್ರು. ಈಗ ಕುಟ್ಟೋಲ್ಲ, ಸಾಮಾನ್ಯವಾಗಿ ಕುಟ್ಟಕ್ಕೆ ಹೋಗಲ್ಲ, ಹಾಗೆ ಮಾಡ್ತಾರೆ. ಈಗ ಇದು ನೋಡಿ ಸ್ವಲ್ಪ ಬ್ರೌನಿಷ್ ಬಂದಿದೆ. ಈಗ ಇನ್ನೊಂದು ಸ್ವಲ್ಪ ಇದು ಮುಚ್ಚಿ ಮತ್ತೊಂದು ಸ್ವಲ್ಪ ಬೇಯಿಸ್ಕೊಂಡ್ಮೇಲೆ ಇದಕ್ಕೆ ನಾವು ಬೆಳ್ಳುಳ್ಳಿ ಮತ್ತು ಮೆಣಸು ಇಟ್ಕೊಂಡಿರ್ತೀವಲ್ಲ ಅದನ್ನು ನಾವು ಸ್ವಲ್ಪ ತರ್ತರಿಯಾಗಿ ಕುಟ್ಕೊಂಡಿರಬೇಕಾಗತ್ತೆ. ಈ ರೀತಿ ತರ್ತರಿಯಾಗಿ ಅದನ್ನು ನಾವು ಕುಟ್ಕೊಂಡಿದ್ದು ಇದನ್ನು ಈಗ ನಾವು ಮಟನ್ನು ಬೆಂದಿರುತ್ತಲ್ಲ ಆ ಮಟನಿಗೆ ನಾವು ಇದನ್ನು ಆ್ಯಡ್ ಮಾಡಬೇಕು. ಈಗ ಇದು ಎಣ್ಣೆಯಲ್ಲಿ ನೀಟಾಗಿ ಮಟನ್ನು ಫ್ರೈ ಆಗಿದೆ ನೋಡಿ. ಈ ರೀತಿ ಇಷ್ಟು ನಿಮಗೆ ಬ್ರೌನ್ ಕಲರು, ಇದು ಬಾಯಿಗೆ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಇದು ಅಷ್ಟರ ಮಟ್ಟಿಗೆ ನೀವು ಇದನ್ನು ಎಣ್ಣೆ ನೀಟಾಗಿ ಮುಚ್ಚಿ ಫ್ರೈ ಮಾಡ್ಕೊಂಡಿರಬೇಕು. ಈಗ ಇದಕ್ಕೆ ನಾವು ಪೆಪ್ಪರು ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಕುಟ್ಟಿರ್ತೀವಲ್ಲ ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಈಗ ಇದನ್ನು ಆ್ಯಡ್ ಮಾಡಿಕೊಂಡು ಎಗೇನ್ ಈ ಪೆಪ್ಪರ್ ಮತ್ತು ಬೆಳ್ಳುಳ್ಳಿ ಎರಡೂ ಕೂಡ ಅದು ಕೂಡ ನೀಟಾಗಿ ಮಟನಿಗೆ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗೋ ಹಾಗೆ, ಅದು ಕೂಡ ಬ್ರೌನಿಷ್ ಕಲರ್ ಬರೋ ಹಾಗೆ ಅದನ್ನು ನಾವು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ. ಈಗ ಇದು ಚೆನ್ನಾಗಿ ಬೆಳ್ಳುಳ್ಳಿನೂ ಕೂಡ ಬ್ರೌನ್ ಕಲರ್ ಬಂದಿದೆ, ಪೆಪ್ಪರ್ ಕೂಡ ನೀಟಾಗಿ ಡ್ರೈ ಆಗಿದೆ, ಎಲ್ಲ ಕೂಡ ನೀಟಾಗಿ ಹೊಂದ್ಕೊಂಡಿದೆ ನೋಡಿ. ಈಗ ಇದು ರೆಡಿಯಾಗಿದೆ. ಇದಕ್ಕೆ ಬೇಕಂದರೆ ನೀವು ಮೇಲೆ ಸ್ವಲ್ಪ ಸಾಲ್ಟ್ ಹಾಕೋಬೋದು. ಮಟನ್ನ ಬೇಯಿಸೋಕ್ಕೆ ಹಾಕಿರೋದ್ರಿಂದ ಈಗ ಸಾಲ್ಟ್ ನಾನು ಹಾಕ್ಕೊಂಡಿಲ್ಲ ಅಷ್ಟೇ. ಬಟ್ ಇದು ನೀಟಾಗಿ ನೋಡಿ ಈಗ ಎಲ್ಲ ಕ್ಲಿಯರಾಗಿ ರೆಡಿಯಾಗಿದೆ. ಈಗ ನೋಡಿ ಇದು ಈ ರೀತಿ ಬರುತ್ತೆ. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು, ಬೇಳೆ ಸಾರು ಜೊತೆ ಅನ್ನಕ್ಕೂ ಕೂಡ ಇದನ್ನು ನೀವು ನೆಂಚ್ಕೊಂಡು ತಿನ್ಬೋದಾಗಿರುತ್ತೆ. ಮಕ್ಳಿಗೆ ಕೊಟ್ಟರೆ ಮಾತ್ರ ಒಂದು ಪೀಸು ಉಳಿಸ್ದೆ ಖಾಲಿ ಮಾಡ್ತಾರೆ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದು ಸರಿ ನೀವು ಟ್ರೈ ಮಾಡಿ.